ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಶಿವಮೊಗ್ಗ ವಲಯದ ಚೇರ್ಮನ್ ಆಗಿ ಸಾಗರದ ನಾಗೇಂದ್ರ ಪಂಡಿತ್ ನೇಮಕ. ನಾಗೇಂದ್ರ ಪಂಡಿತ್ಗೆ ಕ್ರಿಕೆಟ್ ಕ್ಲಬ್ ಆಫ್ ಸಾಗರದ ವತಿಯಿಂದ ಸನ್ಮಾನ. ಶಿವಮೊಗ್ಗದಲ್ಲಿಯೂ ದೊಡ್ಡ ಕ್ರಿಕೆಟ್ ಪಂದ್ಯಗಳ ಆಯೋಜನೆಗೆ ಚಿಂತನೆ ಎಂದ ಪಂಡಿತ್ ಕ್ರಿಕೆಟ್ ಜರ್ನಿ ಕುರಿತು ಗಣೇಶ್ ಪ್ರಸಾದ್ ಅನಿಸಿಕೆ. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಶಿವಮೊಗ್ಗ ವಲಯದ ಚೇರ್ಮನ್ ಎನ್ನುವುದು ಹುದ್ದೆ ಎಂದು ಭಾವಿಸದೆ ಶಿವಮೊಗ್ಗ ಕ್ರಿಕೆಟ್ ಮೈದಾನದಲ್ಲಿ ದೊಡ್ಡ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸುವ ಸವಾಲು ಸ್ವೀಕರಿಸಿ ಕಾರ್ಯ ಮಾಡುವ ಹಂಬಲ ಹೊಂದಿದ್ದೇನೆ ಎಂದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಶಿವಮೊಗ್ಗ ವಲಯದ ಚೇರ್ಮನ್ ನಾಗೇಂದ್ರ ಪಂಡಿತ್ ಹೇಳಿದರು. ನೂತನವಾಗಿ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಶಿವಮೊಗ್ಗ ವಲಯದ ಚೇರ್ಮನ್ ಆಗಿ ನೇಮಕಗೊಂಡ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಕ್ಲಬ್ ಆಫ್ ಸಾಗರದ ವತಿಯಿಂದ ಇಲ್ಲಿನ ನಾಗೇಂದ್ರ ಪಂಡಿತ್ ಕ್ರಿಕೆಟ್ ಅಕಾಡೆಮಿ ಆವರಣದಲ್ಲಿ ಶುಕ್ರವಾರ ಏರ್ಪಡಿಸಿದ ಸನ್ಮಾನ ಸ್ವೀಕರಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಹುದ್ದೆ ಎಂದು ತಿಳಿಯದೆ ಜವಾಬ್ದಾರಿ ಎಂದು ತಿಳಿಯಲಿದ್ದೇನೆ. ಸಾಗರದ ನೆಲಕ್ಕೆ ಪ್ರಪ್ರಥಮ ಬಾರಿಗೆ ಇಂಥ ಅವಕಾಶವೊಂದು ದೊರೆತಿದೆ ಎಂದ ಅವರು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ವ್ಯಾಪ್ತಿಯ ಯುವ ಕ್ರಿಕೆಟಿಗರಿಗೆ ರಾಜ್ಯ, ದೇಶ ಪ್ರತಿನಿಧಿಸಿದ ಹಿರಿಯ ಶ್ರೇಷ್ಠ ಆಟಗಾರರಿಂದ ತರಬೇತಿ ನೀಡಬಹುದಾದ ಕ್ಯಾಂಪುಗಳನ್ನು ಹಮ್ಮಿಕೊಳ್ಳುವುದು ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ರಿಕೆಟ್ ಬೆಳವಣಿಗೆಗೆ ಪೂರಕವಾಗಿರುವ ಕಾರ್ಯವನ್ನು ಆಸಕ್ತಿಯಿಂದ ಮಾಡಲಿದ್ದೇನೆ. ಇದಕ್ಕೆ ವೆಂಕಟೇಶ್ ಪ್ರಸಾದ್ ನೇತೃತ್ವದ ರಾಜ್ಯ ಸಂಘದ ಸಂಪೂರ್ಣ ಸಹಕಾರ ಇರಲಿದೆ ಎಂದು ಅವರು ಹೇಳಿದರು. ಅಲ್ಲದೆ ಸಾಗರದ ಕ್ರಿಕೆಟ್ ಕ್ಲಬ್ ಮೂಲಕ ರಾಜ್ಯದಲ್ಲಿ ಗುರುತಿಸಿಕೊಳ್ಳುವಂತಾಗಿರುವುದಕ್ಕೆ ಇಲ್ಲಿಯ ಜನರ ಪ್ರೋತ್ಸಾಹ ಕಾರಣ ಎಂದು ಅವರು ಅಭಿಮಾನ ಮೆರೆದರು. ಕ್ರಿಕೆಟ್ ಕ್ಲಬ್ ಆಫ್ ಸಾಗರ ಇದರ ಅಧ್ಯಕ್ಷ ರಾಘವೇಂದ್ರ ನಾಯ್ಡು ಅಧ್ಯಕ್ಷತೆ ವಹಿಸಿದರು. ನಿರ್ದೇಶಕ ಗಣೇಶ್ ಪ್ರಸಾದ್ ನಾಗೇಂದ್ರ ಪಂಡಿತ್ ನಡೆದು ಬಂದ ಕ್ರಿಕೆಟ್ ಪಯಣದ ಕುರಿತು ಮಾತನಾಡಿದರು. ಕಾರ್ಯದರ್ಶಿ ಅನೀಸ್ ಖಾನ್, ಹಿರಿಯ ಕ್ರಿಕೆಟಿಗ ನಾರಾಯಣಪ್ಪ, ಉಪಾಧ್ಯಕ್ಷ ಪಿ ರಾಘವೇಂದ್ರ, ಮಂಜುನಾಥ್, ಶಶಾಂಕ್, ಮಹಾಬಲೇಶ್ವರ ಶೆಟ್ಟಿ, ಶ್ರೀನಿವಾಸ್, ಸುಪ್ರದೀಪ್ ಭಟ್, ವಿಜೇಂದ್ರ ಹೆಗಡೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಇದು ಬರೀ ಹುದ್ದೆ ಅಲ್ಲ, ಈಗ ನಮ್ಗೆ ಏನ್ ಬರ್ತಾ ಇದೆ ಪೋಸ್ಟ್ ಅಲ್ಲ, ಇದನ್ನ ಜವಾಬ್ದಾರಿ. ಶಿವಮೊಗ್ಗದಲ್ಲಿ ನಾವು ನಮ್ಗೆ ಸಾಗರದವ್ರಿಗೆ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ನಾನು ಅದನ್ನ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾಗಿದೆ. ಈಗ ನಮ್ಮದೇ ಒಂದು ಆಫೀಸ್ ಇದೆ, ನಮ್ಮದೇ ಒಂದು ಆಫೀಸ್ ಇರುತ್ತೆ, ಮುಕ್ತ. ಯಾರು ಬೇಕಾದ್ರೂ ಎಷ್ಟೊತ್ತಿಗಾರು ಬನ್ನಿ, ರಾತ್ರಿ ಬೇಕಾದ್ರೂ ಕಾಲ್ ಮಾಡಿ, ಇಮಿಡಿಯೇಟ್ ರಿಪ್ಲೈ ಇರುತ್ತೆ. ಇಮಿಡಿಯೇಟ್ ಸಾಧ್ಯವಾದ ಏನೇನು ಸಾಧ್ಯ ಆಗುತ್ತೆ, ಪ್ರತ್ಯಕ್ಷವಾಗಿದ್ದು ಪರೋಕ್ಷವಾಗಿ ಮಾಡುವಂಥ ಕೆಲಸಗಳು ತುಂಬ ಇರುತ್ತೆ. ಅದೆಲ್ಲ ಮಾಡ್ತೀನಿ ಅಂತೇಳಿ ತಮಗೆಲ್ಲ ಭರವಸೆ ಕೊಡ್ತಾ, ತಮ್ಮೆಲ್ಲ ಏನು ಕಾನ್ಫಿಡೆನ್ಸ್ ಶೋ ನನ್ಗೆ ಇಲ್ಲಿ ತನಕ ತಂದಿದ್ದೀರಾ. ಮುಂದೆ ಬೆಳೆಯೋ ಒಂದು ಹಂಬಲ ಇದೆ ನನಗೆ. ನೆಕ್ಸ್ಟ್ 3 ವರ್ಷದಲ್ಲಿ ನಾನು ಏನೇನು ಮಾಡ್ಬೋದು ಅನ್ನೋದನ್ನು ಈಗಲೇ ಎಲ್ಲ ಚಾಕ್ಔಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮ್ಮನೆ ಕೂರೋ ಜನ ಅಂತೂ ಅಲ್ಲ ನಾನು. ಕ್ರಿಕೆಟಿಂಗ್ ಇದ್ರೊಳಗೆ ಟೈಮ್ ಇದೆ. ಈಗ ಸ್ಕೂಲ್ ಟೂರ್ನಮೆಂಟ್ ನಾವು ಪ್ರಾಮಿಸ್ ಮಾಡ್ದಂಗೆ ಸ್ಕೂಲ್ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ನನ್ನ ಅಜೆಂಡಾ ಇರೋದು ಒಂದು ಇಂಡೋರ್ ಸ್ಟೇಡಿಯಂ ತರೋಣ ಅಂತೇಳಿ ಶಿವಮೊಗ್ಗದಲ್ಲಿ. ಸೊ ದಟ್ ಕ್ರಿಕೆಟನ್ನು ಈ ಜೂನಿಯರ್ಸ್ ಏನಿದ್ದಾರೆ ಅವರಿಗೆ ಸಾಗರದಲ್ಲಿ ಸಿಗುತ್ತೆ, ಅಲ್ಲಿ ಯಾರಿಗೂ ಸುಮಾರು ಸಿಗಲ್ಲ, ಅದನ್ನು ತರೋಣ ಅಂತ ಇದ್ದೀವಿ. ಆಮೇಲೆ ಕೆಲವೆಲ್ಲ ದೊಡ್ಡ ಮ್ಯಾಚ್ಗಳು ಶಿವಮೊಗ್ಗ ಸೆಂಟ್ರಿಗೆ ತರೋಣ ಅಂತ ಇದ್ದೀವಿ. ಆಮೇಲೆ ಕ್ಯಾಂಪು 2010-13ರಲ್ಲಿ ಕ್ಯಾಂಪ್ ಇತ್ತು, ಅನಿಲ್ ಕುಂಬ್ಳೆಯವರೆಲ್ಲ ಬಂದಿದ್ದು ಕ್ಯಾಂಪ್. ಆ ಕ್ಯಾಂಪ್ ಕಿತ್ತೋಗ್ಬಿಟ್ಟಿದೆ. ಆ ಕ್ಯಾಂಪನ್ನು ಇವತ್ತೇ ಡೇಟ್ ಹೇಳ್ತೀನಿ, ಏಪ್ರಿಲ್ 1 ಏಪ್ರಿಲ್ 15 ಆ ಕ್ಯಾಂಪ್ ಸ್ಟಾರ್ಟ್ ಮಾಡ್ತೀವಿ 100%. ಆ ಕ್ಯಾಂಪ್ ಸ್ಟಾರ್ಟ್ ಮಾಡಿಬಿಟ್ಟು ಪ್ರಯಾರಿಟಿ ನಮ್ಮ ಸಾಗರದ ಹುಡುಗರು ಯಾರು ಇಂಟ್ರೆಸ್ಟೆಡ್ ಇದ್ದಾರೆ, ರಿಯಲಿ ದೇ ವಾಂಟ್ ಟು ಡೂ ಸಮಥಿಂಗ್ ಇನ್ ಕ್ರಿಕೆಟ್, ಟೈಮ್ ಪಾಸ್ ಸಿಗಲ್ಲ, ಆ ಹುಡುಗರಿಗೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತೀವಿ. ಹಾಸನ ಆಗಲಿ, ಚಿಕ್ಕಮಗಳೂರು ಆಗಲಿ, ಎಲ್ಲರಿಗೂ ಐಡೆಂಟಿಫೈ ಮಾಡಿ ಎಲ್ಲ ಕಡೆ ಟೂರ್ ಹೋಗ್ತೀನಿ, ಎಲ್ಲರ ಹತ್ರನೂ ಮಾತಾಡ್ತೀನಿ. ಒಂದು ಕ್ರಿಕೆಟನ್ನು ಸಂಘಟಿತವಾಗಿ ಎಲ್ಲರೂ, ನಾನಾಗಲಿ ಅರುಣ್ ಹತ್ರನೂ ಮಾತಾಡಿದ್ದೀನಿ. ಅವ್ರದ್ದು ಸಪೋರ್ಟ್ ಯಾವಾಗಲೂ ಕ್ರಿಕೆಟ್ ಪ್ರಮೋಷನಿಗೆ ಇದ್ದೇ ಇದೆ. ಅದು ಏನಂದರೆ, ಈಗ ನಾವು ಎಲೆಕ್ಷನ್ ಟೈಮು ಎಲೆಕ್ಷನ್ನೇ, ಆಮೇಲೆ ನಮ್ಗೆ ಲೀಡ್ರ್ ಬೇಕು. ನಮ್ಮದು ಟೀಮ್ ಅಂದಮೇಲೆ ಈಗ ಪೊಲಿಟಿಕಲ್ ಪಾರ್ಟಿ ಇದೆ, ಅದಕ್ಕೊಬ್ಬರು ಅಧ್ಯಕ್ಷರು ಇರ್ತಾರೆ, ಅದಕ್ಕೊಬ್ಬರು ಕಾರ್ಯವಾಹಿ ಇದೆ. ಅದೇ ರೀತಿ ಅವರು ಸಂಚಾಲಕರಾಗಿದ್ದಾರೆ, ನಾನು ಅಧ್ಯಕ್ಷನಾಗಿದ್ದೀನಿ. ಅಧ್ಯಕ್ಷನ ಜವಾಬ್ದಾರಿ ಜಾಸ್ತಿ, ಸಂಚಾಲಕರಿಗಿಂತ ಅಧ್ಯಕ್ಷರಿಗೆ ಜವಾಬ್ದಾರಿ ಜಾಸ್ತಿ. ಅದನ್ನು ನಿಮ್ಮದೆಲ್ಲ ಸಹಕಾರದಿಂದ ನಾನು ನಿಭಾಯಿಸ್ತೀನಿ ಅನ್ನೋದನ್ನು ನನಗೆ ಶತಸಿದ್ಧ ನಾನು ಮಾಡೇ ತೋರಿಸ್ತೀನಿ. ತಮ್ಮೆಲ್ಲ ನಂಗೆ ಸಹಕಾರ ಇರಲಿ. ನಿಮ್ಮ ಈ ಏನಂತಾರೆ ಅಭಿಮಾನಕ್ಕೆ ನಾನು ಸದಾ ಚಿರುಣನೆ ಆಗಿದ್ದೇನೆ. ನನ್ನ ಕ್ರಿಕೆಟ್ ಕ್ಲಬ್ ಆಫ್ ಸಾಗರ್ ಹಾಗೂ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಶಿವಮೊಗ್ಗ ವಲಯ ಹಾಗೂ ಬೆಂಗಳೂರಿಗೆ ಮಾಡ್ತೀನಿ ಅಂತೇಳಿ ಸಂತೋಷದ ಒಂದು ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಇವತ್ತು ನಮ್ಮ ಕ್ರಿಕೆಟ್ ಕ್ಲಬ್ನ ಹೆಮ್ಮೆಯ ಸದಸ್ಯರಾಗಿರ್ತಕ್ಕಂಥ ನಾಗೇಂದ್ರ ಪಂಡಿತ್ರವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಶಿವಮೊಗ್ಗ ವಲಯದ ಚೇರ್ಮನ್ ಆಗಿ ಇವತ್ತು ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ಒಂದು ಸಂಗತಿ. ಈ ಸಂದರ್ಭದಲ್ಲಿ ಕ್ರಿಕೆಟ್ ಕ್ಲಬ್ ಆಫ್ ಸಾಗರದ ವತಿಯಿಂದ ತುರ್ತಾಗಿ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಿಗದಿ ಆಗಿರೋದ್ರಿಂದಾಗಿ ಇವತ್ತು ಯೋಚನೆ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಒಂದು ಅವರಿಗೆ ಅಭಿನಂದನೆ ಮಾಡ್ತಕ್ಕಂಥ ಒಂದು ಸಭೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ.
ಇದು ಇಡೀ ಸಾಗರಕ್ಕೆ, ಕೇವಲ ಕ್ರಿಕೆಟ್ ಸಾಗರಕ್ಕೆ ಮಾತ್ರ ಅಲ್ಲ, ಇಡೀ ಸಾಗರಕ್ಕೆ ಒಂದು ಹೆಮ್ಮೆಯ ಕ್ಷಣ. ಯಾಕಂದ್ರೆ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗದಿಂದ ಹೊರತಾಗಿರ್ತಕ್ಕಂಥ ಶಿವಮೊಗ್ಗ ತಾಲೂಕಿನ ಜಿಲ್ಲೆಯ ಒಬ್ಬ ಸಾಗರದಕ್ಕೆ ಈ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಫಸ್ಟ್ ಟೈಮ್. ಇದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ಸಂದರ್ಭ. ನಾಗೇಂದ್ರ ಪಂಡಿತ್ರವರು ಕೇವಲ ಒಬ್ಬ ವ್ಯಕ್ತಿ ಅಂತ ಅಲ್ಲ, ಅವರೊಂದು ರೀತಿ ಶಕ್ತಿಯಾಗಿ ಇವತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಪ್ರಾರಂಭಿಕ ಹಂತದಲ್ಲಿ ಕ್ರಿಕೆಟ್ ಆಟಗಾರರಾಗಿ ಇಂಥ ಒಂದು ಮಫಿಜಲ್ ಏರಿಯಾದಲ್ಲಿ ಒಬ್ಬ ಅದ್ಭುತ ಕ್ರಿಕೆಟ್ ಆಟಗಾರರಾಗಿ ಹೆಸರುವಾಸಿಯಾಗಿ, ನಂತರ ಬೆಂಗಳೂರಿಗೆ ಹೋಗಿ ಅಲ್ಲಿ ಕೆನರಾ ಬ್ಯಾಂಕ್ ತಂಡಕ್ಕೆ ಅವರ ಆಟದ ಮೂಲಕ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ರೆ, ಅವರ ಒಂದು ಆಟದ ಒಂದು ವೈಖರಿ, ಅವರ ಶಕ್ತಿ ಎಷ್ಟಿದೆ ಹೇಳೋದಕ್ಕೆ ಇದೊಂದು ಸಾಕ್ಷಿ. ಯಾಕೆ ಅಂದ್ರೆ ವಿಶೇಷವಾಗಿ ಈ ಒಂದು ಗ್ರಾಮಾಂತರ ಪ್ರದೇಶಗಳಿಂದ ನಗರ ಮಟ್ಟಕ್ಕೆ ಹೋದವಾಗ ಆಟ ಎಷ್ಟೇ ಚೆನ್ನಾಗಿದ್ರು ಕೂಡ ಮಾನಸಿಕತೆಯಲ್ಲಿ ಹೆದರಿಕೆ ಆಗುತ್ತೆ. ಅಲ್ಲಿ ಪಟ್ಟಣದ ಆಟಗಾರರು ನಮ್ಗಿಂತ ಎಷ್ಟು ಚೆನ್ನಾಗಿ ಆಡ್ತಾರೆ ಆ ಒಂದು ಹೆದರಿಕೆಗೆ ಕೆಲವು ಒಳ್ಳೆಯ ಆಟಗಾರರು ಕೂಡ ವಿಫಲರಾಗ್ತಕ್ಕಂಥದ್ದು ನೋಡಿದ್ವಿ. ಆದರೆ ಆ ಮಾನಸಿಕತೆಯಿಂದ ಹೊರಗಡೆ ಬಂದು ನಾಗೇಂದ್ರ ಪಂಡಿತ್ರವರು ಅಲ್ಲಿ ಗಟ್ಟಿಯಾಗಿ ನಿಂತು ಆ ಎಲ್ಲ ಆಟಗಾರರ ಅಲ್ಲಿಯ ಒಂದು ಪೇಟೆಯ ಆಟಗಾರರನ್ನ ಎದುರಿಸಿ ಇವತ್ತು ಕೆನರಾ ಬ್ಯಾಂಕ್ ತಂಡಕ್ಕೆ ಕ್ಯಾಪ್ಟನ್ ಕೂಡ ಆಗಿ ಅವರು ಆಯ್ಕೆ ಆಗ್ತಾರೆ. ಅದರ ನಂತರದಲ್ಲಿ ರಣಜಿಯ ಒಂದು ಸಂಭಾವನೀಯ ಆಟಗಾರರು ಕೂಡ ಅವರು ಒಬ್ಬರು ಆಗಿದ್ರು ಹೇಳತಕ್ಕಂಥದ್ದು ಇಡೀ ಸಾಗರಕ್ಕೆ ಒಂದು ಹೆಮ್ಮೆಯ ಕ್ಷಣ. ಅಂದ್ರೆ ಒಬ್ಬ ಆಟಗಾರರಾಗಿ ಅವರು ಈ ರೀತಿಯ ಒಂದು ಜರ್ನಿ ಸಾಗಿ ಬಂದಿರತಕ್ಕಂಥ. ಪ್ರತಿನಿತ್ಯ ಅವರಿದ್ದು ಫೋಟೋ ಪೇಪರ್ಲಿ ಹೆಸರಿತ್ತು, ನಾಗೇಂದ್ರ ಪಂಡಿತ್ರವರು 80 ಹೊಡೆದ್ರು, 100 ಹೊಡೆದ್ರು, 50 ಪ್ರತಿದಿನ ನಾವು ನೋಡ್ತಿದ್ವಿ. ಅಂದ್ರೆ ಏನೋ ನಮಗೂ ಒಂಥರ ಅಲ್ಲಿ ಖುಷಿ ಆಗ್ತಿತ್ತು, ಸಾಗರದ ಒಬ್ಬ ಆಟಗಾರರು ಇಷ್ಟೊಂದು ಮಟ್ಟದಲ್ಲಿ ಪ್ರಖ್ಯಾತಿ ಆಗ್ತಾ ಇದ್ದಾರೆ, ನಾಳೆ ರಣಜಿಗೂ ಆಯ್ಕೆ ಆಗ್ತಾರೆ, ನಾಳೆ ಇಂಡಿಯಾಕ್ಕೂ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಒಂದು ನಮಗೂ ಕೂಡ ಒಂದು ಖುಷಿ ಆಗ್ತಾ ಇತ್ತು. ಅದರ ನಂತರದಲ್ಲಿ ಅವರು ದುಬೈಗೆ ಹೋಗ್ತಾರೆ. ದುಬೈನಲ್ಲಿ ಅವರು BR ಶೆಟ್ಟಿ ಅವರ ಒಂದು ದೊಡ್ಡ ಕಂಪನಿಯಲ್ಲಿ ಇವರ ಒಂದು ಇದನ್ನ ಗುರುತಿಸಿ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ. ಕ್ರಿಕೆಟ್ ಪ್ರತಿಭೆಗಳೆಲ್ಲ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾವೆ. ಆದ್ರೆ ಇಲ್ಲಿ ವಿಪರೀತ ಮಳೆ, ಸುಮಾರು 6 ತಿಂಗಳು, 5-6 ತಿಂಗಳು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಲ್ಲ. ಇದರಿಂದಾಗಿ ಪ್ರತಿಭೆಗಳಿಗೆ ಸ್ವಲ್ಪ ಅವಕಾಶಗಳು ಕುಂಠಿತ ಆಗ್ತಾ ಇದೆ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಅವಾಗ ಅವ್ರು ಒಂದು ಮಾತು ಹೇಳಿದ್ರು, ನಾನು ಸಾಗರದಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ಸಾಗರದವನೇ ಆಗಿ ನನಗೆ ಬಹಳ ಹೆಮ್ಮೆ ಇದೆ ಸಾಗರದಲ್ಲಿ. ನಾನು ಇಲ್ಲೊಂದು ಇಂಡೋರ್ ಸ್ಟೇಡಿಯಂ ಮಾಡೋದ್ರ ಮೂಲಕ ನಮ್ಮ ಕ್ರಿಕೆಟ್ ಆಟಗಾರರಿಗೆ ಒಂದು ಅನುಕೂಲ ಮಾಡಿಕೊಡ್ತೀನಿ ಅಂತ ಅವರೊಂದು ಸಂಕಲ್ಪವನ್ನು ಅವ್ರು ಇಲ್ಲ ಬೇರೆ ಕೇವಲ ಮಾತಿಗೆ ಮಾತ್ರ ಸೀಮಿತ ಆಗಲಿಲ್ಲ. ಅದನ್ನ ಕ್ರಿಯಾಶೀಲವಾಗಿ ಅದನ್ನ ಕರ್ತವ್ಯವನ್ನ ನಾನು ಮಾಡಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು 2020 ಸರ್ ಪ್ರಾರಂಭ ಆಗಿದ್ದು, ಕೇವಲ 2 ವರ್ಷಗಳ ಅವಧಿಯಲ್ಲಿ 1.5 ವರ್ಷದ ಅವಧಿಯನ್ನ ಎಲ್ಲರ ಸಹಕಾರ ಪಡೆದು ಇಲ್ಲಿ ಪ್ರಾರಂಭ ಮಾಡಿದ್ರು. ಬಹುಶಃ ಅವರಿಗಿರ್ತಕ್ಕಂಥ ಒಂದು ಹಣಕಾಸಿನ ವ್ಯವಸ್ಥೆಗೆ, ಅವರಿಗಿರ್ತಕ್ಕಂಥ ಒಂದು ಸಾಮರ್ಥ್ಯಕ್ಕೆ ಇದನ್ನ ಮೈಸೂರಿನಲ್ಲೋ ಬೆಂಗಳೂರಿನಲ್ಲೋ ಮಾಡಿದ್ರೆ, ಕಮರ್ಷಿಯಲ್ ಆಗಿ ಮಾಡಿದ್ರೆ ರಮೇಶಣ್ಣ ಬಹುಶಃ ಇಲ್ಲೆಲ್ಲೋ ಹೋಗ್ತಿತ್ತು. ಆದ್ರೆ ಸಾಗರದ ಕ್ರಿಕೆಟ್ ಆಟಗಾರರು ಬೆಳಿಬೇಕಂತಕ್ಕಂಥ ದೃಷ್ಟಿಯೊಳಗೆ ವ್ಯವಸ್ಥೆಯನ್ನ ಮಾಡಿದ್ರು. ಅದು ಇವತ್ತು ಕೂಡ ನಡ್ಕೊಂಡ್ಬಂದಿದೆ. ಸುಮಾರು 5 ವರ್ಷ ಆಯ್ತು. ನಿರಂತರವಾಗಿ ಸುಮಾರು 35, 40, 50 ಹುಡುಗರು ಇಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಿ ಇವತ್ತು ದೊಡ್ಡ ದೊಡ್ಡ ಹಂತಕ್ಕೆ ಹಲವಾರು ಆಟಗಾರರು ಹೋಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಅಂದ್ರೆ ಇದು ಒಂದು ಬಹಳ ಅನುಕೂಲ ಆಗಿದೆ, ಸಾಗರಕ್ಕೆ ಒಂದು ಅನುಕೂಲ ಆಗಿದೆ. ಇದು ಅವರ ಆ ಒಂದು ಕಾರ್ಯತತ್ಪರತೆಯಿಂದ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಬಗ್ಗೆ ಮತ್ತು ನಾಗೇಂದ್ರ ಪಂಡಿತ್ರವರ ಬಗ್ಗೆ ತಿಳಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಾಗೇಂದ್ರ ಪಂಡಿತ್ರವರು ಚುನಾವಣೆ ನಿಂತಿರೋದೇ ಬಹಳ ದೊಡ್ಡ ಒಂದು ಸಾಧನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಕೌನ್ಸಿಲರ್ ಎಲೆಕ್ಷನ್ ಯಾವ ರೀತಿ ನಡೆಯುತ್ತೆ ಅಂದ್ರೆ ಕೇವಲ 4 ರಸ್ತೆಗೆ ನಡೆಯುತ್ತೆ, ಆ ಭಾಗದಲ್ಲಿ ಮಾತ್ರ ವೋಟರ್ಸ್ ಇರ್ತಾರೆ. ಆದ್ರೆ ಇಡೀ ಕರ್ನಾಟಕ ಎಲ್ಲ ಭಾಗದಿಂದಲೂ ಕೂಡ ಮತದಾರರಿದ್ದಾರೆ, ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು, ಅವ್ರನ್ನ ಮತವನ್ನ ಪಡಿಬೇಕು ಅಂತ ಒಂದು ದೊಡ್ಡ ಸಾಧನೆಯನ್ನ ಅವರು ಚುನಾವಣೆ ನಿಂತಾಗಲೇ ಮಾಡಿದ್ರು. ನಮಸ್ಕಾರ.